ರಾಚಿಂತನ್ ಅಂತ ಅವ್ರು ಸ್ವತಃ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರೆ ಸರಿ, ಬಟ್ ತಂದೆ ಹೆಸರನ್ನ ಯಾಕೆ ಚೇಂಜ್ ಮಾಡ್ಕೊಂಡ್ರಿ? ಈಗ ಏನು ಅವಶ್ಯಕತೆ ಇತ್ತು? ಅದು ತಂದೆ ಅದು ಹೆಸರನ್ನ ಕೂಡ ಬಳಸ್ಕೊಬಿಟ್ರಾ ಅಂತ? ಇಲ್ಲ, ತಂದೆ ಹೆಸರನ್ನ ಬಳಸ್ಕೊಂಡ್ರು ಅನ್ನೋದಕ್ಕಿಂತನೂ ಹ್ಮ್. ಅದು ನನ್ನ ಇಷ್ಟನೂ ಆಗಿತ್ತು. ಹ್ಮ್. ಅಥವಾ For business and personal promotions in Suman TV Kannada, please contact 9686376663. ನಮ್ಮ ಅಪ್ಪನ ಇಚ್ಛೆನೂ ಇರ್ಬೋದು, ಹ್ಮ್. ಅಥವಾ ನಮ್ಮ ಅಪ್ಪನ ವಿರುದ್ಧವಾಗಿ ನಾನೇನಾದ್ರೂ ಹಾಗೆ ಹೋಗಿದ್ರೆ ಅಪ್ಪ ನನ್ನ ಮೇಲೆ ನಿಜಕ್ಕೂ ಆಕ್ಷನ್ ತಗೋಬಹುದು. ಹ್ಮ್. ಅಪ್ಪನಿಗೆ ರೈಟ್ಸ್ ಇದೆ. ಹೌದು. ಇಲ್ಲ, ನನ್ನ ಮಗ ನನ್ನ ವಿರುದ್ಧವಾಗಿ ಈ ತರ ಮಾಡ್ದ ಅಂತ ಹೇಳ್ಬಿಟ್ಟು ಅವರು ಹೇಳ್ಬೋದು. ಆದ್ರೆ ನಾವು ಅಪ್ಪ ಮಾತಾಡ್ಕೊಂಡು ಮಾಡಿದ್ವೋ ಮಾತಾಡ್ಕೊಂಡು ಮಾಡಿಲ್ವೋ ಅದು ನಿಮ್ಗೂ ಗೊತ್ತಿಲ್ಲ, ಜಗತ್ತಿಗೂ ಗೊತ್ತಿಲ್ಲ. ಹೌದು, ಮಾತಾಡ್ಕೊಂಡು ಮಾಡಿದ್ರ? ಅದು ನನಗೆ ಆ ಸಂದರ್ಭ ಏನಾದ್ರು ಬಂದಾಗ ಹ್ಮ್. ಖಂಡಿತವಾಗ್ಲೂ ಎಲ್ಲ ಮಾತಾಡ್ಬೇಕು ಅದನ್ನ ಮಾತಾಡ್ತೀನಿ. ಹ್ಮ್. ಆದ್ರೆ ಇವತ್ತು ಎಲ್ಲದೂ ನಿಷ್ಕ್ರಿಯವಾಗಿರುವಂತ ಒಂದು ಡಾಕ್ಯುಮೆಂಟ್. ನಾನು ಇವತ್ತು ಅದೇ ಸುವರ್ಣ ನ್ಯೂಸ್ಗೆ ನಾನು ಜಾಯ್ನ್ ಆಗ್ಬೇಕಾದ್ರೆ 2011ರಲ್ಲಿ ಈಗ ಅದೊಂದು ಆರೋಪ ಕೂಡ ಇದೆ, ನೀವು ಸುವರ್ಣ ನ್ಯೂಸ್ ಅಲ್ಲಿ ಜಾಯ್ನ್ ಆದಾಗ ಹಾ, ನೀವು ಕೆಲ್ಸಕ್ಕಾಗಿನೇ ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರಿ. 2008ರಲ್ಲಿ ನಾನು ಜಾಯ್ನ್ ಆಗಿದ್ದಲ್ಲ ಸುವರ್ಣ ನ್ಯೂಸ್ಗೆ. ನಾನು ಸುವರ್ಣ ನ್ಯೂಸ್ಗೆ ಜಾಯ್ನ್ ಆಗಿದ್ದೆ 2011ರಲ್ಲಿ. ನೀವು ಸಹಿ ಮಾಡುವಾಗ ನಿಮ್ಮ ರಾಚಿಂತನ್ ಹೆಸರು ಬದಲು ರೌಫ್ ಅಂತ ಸೈನ್ ಮಾಡಿದ್ರಂತೆ. ನನ್ನ ಸೈನ್ಗಳು ಇರೋದೇ ಹಾಗೆ. ಹ್ಮ್. ಈಗ್ಲೂ ಸೈನ್ ಬದಲಾಗಿ ಅಲ್ಲ, ಅದ್ರಲ್ಲಿ ಪಾನ್ ಕಾರ್ಡ್ ಅಲ್ಲಿ ಏನಿತ್ತು ಚಿಂತನ್ ಅಂತ, ಚಿಂತನ್ ಅಲ್ಲೊಂದು ಪಾನ್ ಕಾರ್ಡ್ ಇದೆ, ಇಲ್ಲೊಂದು ಸೈನ್, ಆ ಸೈನ್ಗಳೇ ಇದ್ದಿದ್ದು ನಾನು. ಈಗ ಪಾನ್ ಕಾರ್ಡ್ ಅಲ್ಲಿ ನಿಮ್ದು ಚಿಂತನ್ ಅಂತ ಇದೆ. ಹೌದು. ಮತ್ತೆ ಅಫಿಡವಿಟ್ ಅಲ್ಲಿ 2008 ಅವ್ನು ಕೊಟ್ಟ affidavit ಅಲ್ಲಿ ಕಥೆಗಳು. ನೀವು ಏನ್ ಮಾಡಿರ್ತೀರಿ ಅಂತ ಹೇಳಿದ್ರೆ, ಹಾ. ಇನ್ ಮುಂದೆ ನನ್ನ ಹೆಸರು ರಾಚಿಂತನ್ ಆಗಿರುತ್ತೆ, ನಾನು ರಾಚಿಂತನ್ ಚಿಂತನ್ MC. MC ಚಿಂತನ್, ಕರೆಕ್ಟ್, MC ಚಿಂತನ್ ಆಗಿರುತ್ತೆ, ನನ್ನ ಸಹಿ ಕೂಡ MC ಚಿಂತನ್ ಆಗೇ ಇರುತ್ತೆ ಅಂತ ಅದು ಚಿಂತನ್ ಬರ್ದಿದ್ದೀನಿ. ಅಂತ ಹಾಕಿದೀರಾ? ಅದಾದ್ಮೇಲೆ ಅದನ್ನೇ ಬರೀತೀನಿ. ಹ್ಮ್. ಇಲ್ಲಿ ಕೇಳಿ ಏನಾಗುತ್ತೆ, ಹ್ಮ್. ಒಂದು ಪೇಪರ್ ಅಲ್ಲಿ ಹ್ಮ್. ಅವತ್ತು ಆ ಸೈನ್ ಹಾಕ್ತೀನಿ, ಆಮೇಲೆ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ ಅಂದಾಗ ಅದ್ರಲ್ಲಿ ನೋಡಿ ಸಹಿನೂ ಅದೇ ಹಾಕ್ತೀನಿ ಅಂತ ನಾನು ಬರ್ದಿಲ್ಲ, ಅಫಿಡವಿಟ್ ಹಂಗಿಲ್ಲ ನೋಡಿ, ಓದ್ಕೊಳ್ಳಿ. ಸಹಿನೂ ಹಾಗೆ ಮಾಡ್ತೀನಿ ಅಂತ ಹೇಳಿಲ್ಲ, ವ್ಯವಹಾರಗಳು ಈ ಹೆಸರಿನಲ್ಲಿ ಮಾಡ್ತೀನಿ ಅಂತ. ಈಗ ಎಕ್ಸಾಂಪಲ್, ನಿಮ್ಮ ಹೆಸರೇನು ಹೇಳಿ? ನಮ್ಮ ಮಹೇಶ್ ಅಂತ. ನೀವು ನನ್ನ ಅನೇಕ ಸ್ನೇಹಿತರಿದ್ದಾರೆ, ಕೆಲವು ಸ್ನೇಹಿತ, ಅವನ ಫ್ರೆಂಡ್ ಸತ್ತೋಗಿದ್ದ, ಅವನ ಸೈನು ಅವನ ಫ್ರೆಂಡ್ ಹೆಸರು ಬರಿತಾ ಇದ್ದ, ಅದು ಸೈನು. ನೀವು ಸೈನ್ ಏನ್ ಬೇಕಾದ್ರೂ ಮಾಡ್ಬೋದು, ಅದು ನಿಮ್ಮ ಸಿಗ್ನೇಚರ್ ಅನ್ನೋದು ಅದೊಂದು ಏನದು, ನೀವು ಮಹೇಶ್ ಅಲ್ಲ, ನೀವು ಪ್ರಶಾಂತ್ ಅಂತ ಹೇಳ್ಬಿಟ್ಟು ಒಂದು ಸಿಗ್ನೇಚರ್ ಮಾಡೋದು, ನಿಮ್ ಸ್ಟೈಲ್ ಅದು. ಸಹಿ ಹೇಗ್ ಬೇಕಾದ್ರೆ ಹಾಕ್ಬೋದು, ಆದ್ರೆ ಅದು ನಿಮ್ದು ಸಹಿ ಆಗಿರ್ಬೇಕು, ಪರ್ಮನೆಂಟ್ ಆಗಿರ್ಬೇಕು. ಅದೊಂದು ವಿವಾದ ಅಲ್ಲ, ಅವೆಲ್ಲ ನೋಡಿ, ಅವೆಲ್ಲ ಒಂದು ಕ್ಲಿಯರ್ ಆಗಿರುವ ಮುಗಿದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಆ ಸೈನ್ ಏನಿತ್ತಲ್ವಾ, ರಫ್ ಅಂತ ಸೈನ್ ಹಾಕಿದ್ದು ಒಂದು ಚಾನಲ್ ಅಲ್ಲಿ, ಅದನ್ನ ನೋಡಿ ಅದನ್ನ ಇಟ್ಕೊಂಡು ಹೇಳ್ತಾ ಇರುವಂತದ್ದು. ನೋಡಿ, ಇವರು ಚಿಂತನ್ ಅಂತ ಸೇರ್ಕೊಂಡಿದ್ರು, HR ನೋಡಿದ್ರು, ರಫ್ ಅಂತ ಸೈನ್ ಹಾಕಿದ್ರೆ ಡೌಟ್ ಬಂತು, ಇದೇ ಕಾರಣಕ್ಕಾಗಿ ಅಲ್ಲಿಂದ ಓಡ್ ಬಂದ್ಬಿಟ್ರಿ ಇವರು. ನೋಡಿ, HR ಗೆ ಡೌಟ್ ಬಂದಿಲ್ಲ. ಈಗ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಅದ್ರಲ್ಲಿ ಬರ್ದೋ ಇದ್ದ, ಸಣ್ಣ ಲಾಜಿಕ್ ಥಿಂಕ್ ಮಾಡಿ. HR ನೋಡ್ತಾರೆ, ಸಹಿ ನೋಡ್ತಾರೆ, ನೋಡಿದ ತಕ್ಷಣ ಏನಿದು ಅಂತ ಕೇಳ್ತಾರೆ. ಇವನು ಹೆದರಿ ರಾಜೀನಾಮೆ ಕೊಟ್ಟು ಹೋಗಿ ಬಂದ ಅಂತ, ಕರೆಕ್ಟಾ ರೇಟಿಂಗ್ ಇರೋದು? HR ನನ್ನನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋ ಟೈಮಲ್ಲಿ ಸಿಗ್ನೇಚರ್ ಮೇಲೆ ಡೌಟ್ ಬಂದು ಪ್ರಶ್ನೆ ಮಾಡಿದ ಕೂಡಲೇ ಇವನು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟು ಓಡಿ ಬಂದ. ಅಪಾಯಿಂಟ್ಮೆಂಟ್ ಆಗಿಲ್ಲ, ರಾಜೀನಾಮೆ ಹೆಂಗ್ ಕೊಡ್ತೀನಿ ಸರ್? ಸಿಗ್ನೇಚರ್ ಹಾಕಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳುತ್ತಾನೆ ಅವಳು HR, ಇನ್ನು ಅಪಾಯಿಂಟ್ಮೆಂಟೇ ಮಾಡ್ಕೊಂಡಿಲ್ಲ, ರಾಜೀನಾಮೆನ ಹೆಂಗ್ ಕೊಡ್ತೀನಿ ಸರ್? ನೀವು ಕೆಲಸಕ್ಕೆ ಇನ್ನು ಜಾಯ್ನ್ ಆಗಿಲ್ಲ, ಜಾಯ್ನಿಂಗ್ ಪ್ರೊಸೆಸ್ ಅಲ್ಲೇ ನೀವು ಸಿಕ್ಕಾಕೊಂಡ್ರಿ ಅಂತ ಹೇಳ್ದ, ಹೆದ್ರಿ ರಾಜೀನಾಮೆ ಕೊಟ್ಟ. ಓಕೆ, ಇನ್ನು ಕೆಲಸನೇ ಶುರು ಹಚ್ಕೊಂಡಿಲ್ವಲ್ಲ ನೀವು ಅನ್ನೋ ತರ ಆಯ್ತು ಸರ್. ನಾನೇನು ಊಟಕ್ಕೆ ಕೂತಿಲ್ಲ, ಇವನು ವಾಂತಿ ಮಾಡ್ಕೊಂಡ ಅಂದ್ರೆ ಸಿಕ್ಕಾಪಟ್ಟೆ ತಿಂದು, ನೀವು ಅರ್ಥ ಆಯ್ತಲ್ಲ? ಓಕೆ, ಊಟಕ್ಕೆ ಇನ್ನು ಹೋಗಿಲ್ಲ, ಹೊಟ್ಟೆ ತುಂಬ ತಿಂದು ವಾಂತಿ ಮಾಡ್ಬಿಟ್ಟ ಅಂತ ಇವ್ರದ್ದು. ಸರ್, ಇವ ಸುಳ್ಳು ಕತೆಗಳಲ್ಲಿದೆಲ್ಲ, ಉದ್ದಕ್ಕೂ ಸುಳ್ಳು ಕತೆಗಳನ್ನ ಹೇಳ್ಕೊಂಡು ಬಂದಂತ ವ್ಯಕ್ತಿಗಳಿಗೆ ಇನ್ನಷ್ಟು ಸುಳ್ಳುಗಳನ್ನ ಸೃಷ್ಟಿ ಮಾಡೋದು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಅದ್ಯಾವುದೂ ಕೂಡ ಲೀಗಲಿ ಅವ್ರಿಗೆ ಪ್ರೂವ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಮತ್ತೆ ನನ್ನ ಹತ್ರನೂ ಸಿಕ್ಕಾಪಟ್ಟೆ ದಾಖಲೆಗಳಿದ್ದಾವೆ. ನಾನು ವೆರಿ ಕಾನ್ಫಿಡೆನ್ಸ್ ಅಲ್ಲಿ ಯಾಕೆ ಕೂತ್ಕೊಂಡಿದ್ದೀನಿ, ಏನೂ ತಪ್ಪು ಮಾಡಿಲ್ಲ. ತಪ್ಪುಗಳು ಮಾಡಿದ್ರೆ ನಾನು ಹೆದರ್ತಿದ್ದೆ. ನೀನು ಚಿಂತನ್ ಅಂತ ಹೆಸರಿಟ್ಕೊಂಡು ನೀನು ದೊಡ್ಡ ಆರ್ಥಿಕ ಅಪರಾಧಗಳನ್ನ ಮಾಡಿದ್ಯಾ. ಈಗ ಮಹೇಶ್ ನಾಳೆ ರೆಹಮಾನ್ ಅಂತ ಹೆಸರು ಇಟ್ಕೊತಾರೆ, ದುರುದ್ದೇಶದಿಂದ ಇಟ್ಕೊಂಡು ಹೆಸರು. ಈಗ ಚಿಂತನ್ ಅಂತ ಹೆಸರು ಇಟ್ಕೊಂಡು ನಾವು ಒಂದು ಸಮುದಾಯದ ಹೆಣ್ಣು ಮಕ್ಕಳನ್ನ ಗುರಿ ಹಾಕ್ಸ್ಕೊಂಡು ಏನಾದ್ರೂ ಕೆಲಸ ಮಾಡಿದ್ರೆ, ತಪ್ಪು ಮಾಡಿದಿದ್ರೆ, ಎಲ್ಲ ಪ್ಯಾನ್ಗಳನ್ನೆಲ್ಲ ಮಾಡ್ಕೊಂಡು, ಎಲ್ಲ ಅಫಿಡವಿಟ್ ಎಲ್ಲ ಲೀಗಲ್ಲೇ, ಯಾವ್ದು ಫೇಕ್ ಇಲ್ಲ, ಎಲ್ಲ ಲೀಗಲ್ ಆಗೇ ಇತ್ತು, ಎಲ್ಲ ಲೀಗಲ್ಲೇ ಇತ್ತು, ಇಲ್ಲ ಇತ್ತು, ಎಲ್ಲ ಲೀಗಲ್ ಆಗಿ ಇದೆ. ಆದ್ರೆ ಯಾರಿಗಾದ್ರೂ ಫ್ರಾಡ್ ಮಾಡಿ, ಬ್ಯಾಂಕಿಂಗ್ ವಂಚನೆ ಮಾಡಿ, ನಾನೊಬ್ಬ ವಿಜಯ್ ಮಲ್ಯನ್ ಮಗನಾಗಿ ಎಸ್ಕೇಪ್ ಆಗಿದ್ದಿದ್ರೆ
ಆವಾಗ ಈ ಒಂದು ಇಂಟೆನ್ಸ್ ಅನ್ನೋದು ಬರುತ್ತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಈತ ಹೆಸರನ್ನ ಬದಲಾಯಿಸಿಕೊಂಡಿರುವ ದುರುದ್ದೇಶ ಇದು, ಏನು ಇಲ್ಲ. ಈಗ ಅವ್ರು ಹೇಳ್ತಾರದು ಏನು ಅಂತ ಹೇಳಿದ್ರೆ, ರಾಚಿಂತನ್ ಹೆಸರಲ್ಲಿ ಹಿಂದೂಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಈಗ ಯಾರು ನಿಮ್ಮ ವಿಡಿಯೋಗಳನ್ನ ನೋಡುವಂತವ್ರು, ನಿಮ್ಮನ್ನ ಫಾಲೋ ಮಾಡುವಂತ, ನನ್ನನ್ನ ಭಾಷಣ ಕರೆದವರು, ನನ್ನ ವಿಡಿಯೋ ನೋಡೋರು, ನನ್ನ ಚಿಂತನೆಯನ್ನ ನೋಡಿದವರು, ನನ್ನ ಧರ್ಮ ಜಾತಿಯನ್ನು ನೋಡಿದವರಲ್ಲ. ಆಮೇಲೆ ನನ್ನ ಪ್ರತಿಭೆ, ನನ್ನ ಬರವಣಿಗೆ, ನನ್ನ ಭಾಷಣ, ನನ್ನ ಆತ್ಮಸ್ಥೈರ್ಯ ಅದು ನಂದು, ನನ್ನ ಧರ್ಮದ್ದಲ್ಲ. ನಾನು ಹಿಂದೂ ಆಗಿ ಹುಟ್ಟಿದ್ನೋ ಮುಸಲ್ಮಾನ ಹುಟ್ಟಿದ್ನೋ ಪ್ರತಿಭೆ. ಹಾಗಾದ್ರೆ ಮುಸಲ್ಮಾನ ಹುಟ್ಟಿದವನೆಲ್ಲ ಚಿಂತನೆ ಆಗ್ಬೇಕಿತ್ತಲ್ಲ, ನನ್ನ ಪ್ರತಿಭೆ ಬರ್ಬೇಕಿತ್ತಲ್ಲ. ನಿಮ್ಮಲ್ಲಿರೋ ಪ್ರತಿಭೆ ಅದು ನಿಮ್ದು ಸರ್, ನನ್ನ ಪ್ರತಿಭೆ ನಂದು. ಹುಟ್ಟಿಸಿದ್ದು ಅಪ್ಪ ಅಮ್ಮ, ಶಿಕ್ಷಣ ಕೊಟ್ಟಿದ್ದು ಅಪ್ಪ ಅಮ್ಮ, ಬೆಳೆಸಿದ್ದು ಅಪ್ಪ ಅಮ್ಮ, ಬದುಕು ನಂದು. ನಾಳೆ ಬೆಳಿಗ್ಗೆ ನನಗೆ ನಮಾಜ್ ಮಾಡ್ಬೇಕು ಅಂತ ಅನಿಸಿದ್ರೆ ನಾನು ನಮಾಜ್ ಮಾಡೋದಕ್ಕೆ ಶುರು ಮಾಡ್ತೇನೆ. ನನಗೆ ನಾಳೆ ಪೂಜೆ ಮಾಡ್ಬೇಕು ದೇವ್ರಿಗಂತ ಅನಿಸಿದ್ರೆ ನಾನು ಪೂಜೆ ಮಾಡ್ತೇನೆ. ಚರ್ಚಿಗೆ ಹೋಗ್ಬೇಕು ಅನ್ಸಿದ್ರೆ ಚರ್ಚಿಗೆ ಹೋಗ್ತೇನೆ. ಇವೆಲ್ಲ ಅವಕಾಶಗಳು ನನ್ನ ದೇಶದ ಕಾನೂನು ಕೊಟ್ಟಿದೆ ನನಗೆ. ಅಲ್ಟಿಮೇಟ್ ಆಗಿ ನಾನು ಸರಿ ಮತ್ತು ತಪ್ಪು ಪ್ರಶ್ನೆಯನ್ನ ಮಾಡಬೇಕಾಗಿದ್ದು ನನ್ನ ಕಾನೂನು. 60 ವಿಡಿಯೋ ಮಾಡಿ 40 ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಹೌದಾ? ನೀವು ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು. ಪಾಪ ಎಲ್ಲೆಲ್ಲ ಹೋಗ್ಬಿಟ್ಟು ಧರ್ಮ ರಕ್ಷಣೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏನಾನ ಗಲಾಟೆಗಳು ಮಾಡ್ಕೊತಾರೆ. 60 ವಿಡಿಯೋ ಮಾಡಿ 40 ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಬಗ್ಗೆ ಏನೋ ಒಂದು ಪ್ರೊಪಗಂಡ ಸೆಟ್ ಮಾಡಿ ನಾವು ಏನೋ ಸಾಧಿಸ್ಬಿಟ್ವಿ ಅಂತ ಹೇಳ್ಬಿಟ್ಟು ಒಂದು ಎಲ್ಲರಿಗೂ ಗೊತ್ತಿರೋ ವಿಚಾರದಲ್ಲಿ ಏನೋ ಒಂದು ಪ್ರಯತ್ನ ಪಟ್ರಲ್ಲ, ಇವ್ರುಗಳೇ 2 ಸಲ ಅಜ್ಞಾತವಾಸಿಗಳಾಗ್ಬಿಟ್ರು. ಇವತ್ತು ನಿನ್ನೆ ಮನೋ FIR ಆಗಿದೆ. ಆಯ್ತಪ್ಪ, 1450 ವಿಡಿಯೋ ಮಾಡಿದ್ದೀನಿ, ನನ್ನ ಮೇಲೆ ಯಾಕೆ ಒಂದು ಕೇಸ್ ಇಲ್ಲ. ಇವನು ಹಿಂದೂ ವಿರೋಧಿ, ಹಿಂದೂ ಹೆಸರು ಇಟ್ಟುಕೊಂಡು, ಮೊದ್ಲಿಗೆ ಹಿಂದೂ ಹೆಸರಲ್ಲ ಅದು, ಚಿಂತನೆ ಬುದ್ಧನ ಹೆಸರು. ನನ್ನ ಆಫೀಸಲ್ಲಿ ಬುದ್ಧನೇ ಕಾಣಿಸ್ತಾರೆ, ಕುವೆಂಪುನೇ ಕಾಣಿಸೋದು ನಿಮಗೆ. ನನಗೆ ಬುದ್ಧ ಆಸಕ್ತಿ, ಬುದ್ಧ ಶಾಂತಿ. ನಾವು ಮಾಡ್ತಾ ಇರೋದು ಹಿಂದೂ ಮುಸಲ್ಮಾನರ ನಡುವೆ ನೀವು ಸಂಘರ್ಷಕ್ಕೆ ಪ್ರಯತ್ನ ಪಡ್ತೀರಾ. ದಿನ ಬೆಳಿಗ್ಗೆ ಮುಸ್ಲಿಂ ಪಾಕಿಸ್ತಾನ ಅಂತೇಳಿ ಈ ದೇಶದ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಕಳಿಸುವಂತ ಪ್ರಯತ್ನದ ಭಾಗವಾಗಿ ಮಾತಾಡ್ತೀರಾ. ನಾನು ಏನ್ ಮಾಡ್ತೀನಿ, ಹಿಂದೂ ಮುಸ್ಲಿಂ ಒಂದೇ, ಬಾಯ್. ಈ ದೇಶದಲ್ಲಿ ಒಬ್ಬ ಒಸಾಮಾ ಬಿನ್ ಲಾಡೆನ್ ಏನಾದ್ರು ಅಲ್ಲಿ ಬಾಂಬ್ ಬಿಟ್ರೆ, ಇಲ್ಲಿ ರಾಯಚೂರಿನಲ್ಲಿ ನಬಿ ಸಾಬನ್ನು ನೀವು ಹೊಡೆದ್ರೆ ಅದನ್ನ ನಾನು ವಿರೋಧ ಮಾಡ್ತೀನಿ. ಯಾವುದೇ ಕ್ರೈಮ್ ನ ವ್ಯಕ್ತಿಗತವಾಗಿ ನೋಡಿ, ಧರ್ಮವಾಗಿ ತರಬೇಡಿ. ಅಲ್ಲೆಲ್ಲ ಅವ್ನು ಬಾಂಬ್ ಇಡ್ತಾನಂತ ಇಲ್ಲಿ ನಬಿ ಸಾಬಿಗೆ ರಾಯಚೂರಲ್ಲಿ ಕಲ್ಲಂಗಡಿ ಪುಡಿ ಮಾಡಿ ಹೊಡೆದ್ರೆ ನೀವು ಅದು ಸೂಪರ್ ಅಂತ ಚಪ್ಪಳೆ ತಟ್ಟೋ ಕ್ಯಾರೆಕ್ಟರ್ ನಂದಲ್ಲ. ಅದೇ ತರ ಉಮೇಶ್ ರೆಡ್ಡಿ ರೇಪಿಸ್ಟ್ 28 ಕೊಲೆ ಮತ್ತೆ ಅತ್ಯಾಚಾರದ ಪ್ರಕರಣದಲ್ಲಿ ಭಾಗಿದ್ದ ಆತ ಉಮೇಶ ಅನ್ನೋ ಕಾರಣಕ್ಕೆ ಹಿಂದೂಗಳೆಲ್ಲ ರೇಪಿಸ್ಟ್ ಅನ್ನುವಷ್ಟು ಮೂರ್ಖನಲ್ಲ. ಅರ್ಥ ಆಯ್ತಾ? ಹೆಸರಿನ ಆಧಾರದಲ್ಲಿ ಆ ಧರ್ಮವನ್ನ ನಿಮ್ಮ ಏನು ಅಪರಾಧದ ಕಟಕಟೆಯಲ್ಲಿ ನಿಲ್ಸಿ ಮಾತಾಡೋಣ. ನಾನು ನೀವು ಅದನ್ನ ನೀವು ಮಾಡ್ತೀರಾ, ಯಾರೋ ಈ ಪ್ರೊಪಗಂಡ ಸೆಟ್ ಮಾಡೋರು. ಹಾಗಾಗಿ ನಿಮ್ಮ ಆ ಪ್ರೊಪಗಂಡದ ವಿರುದ್ಧ ಈ ತರದ ಉದಾಹರಣೆಗಳ ಸಮೇತ ನಾವು ಹೋರಾಟ ಮಾಡ್ತೀವಲ್ಲ. ಹಾಗಾಗಿ ನಿಮಗೆ ರೌಫ್ ಮತ್ತೆ ಚಿಂತನ್ ಪ್ರಾಬ್ಲಮ್ ಅಲ್ಲ, ಇಲ್ಲಿ ನಿಮಗೆ ಪ್ರಾಬ್ಲಮ್ ನನ್ನ ವಿಚಾರವನ್ನ ನೀವು ಸೋಲ್ಸಕ್ ಆಗದಿದ್ದಾಗ ಹಿಂಗೆಲ್ಲಾ ಬಂದು ಏನೋ ಮಾಡ್ಬೇಕಂತ ಹೊರಟ್ರಿ. ಅದೇ ಇವತ್ತು ನನ್ನ ಸೋಷಿಯಲ್ ಮೀಡಿಯಾ ನೋಡ್ಬೋದು ನೀವು, 10 ಜನ ನನ್ನ ವಿರುದ್ಧ ನಿಂತರು. ಫೇಕ್ ಅಕೌಂಟ್ ಇಂದ 1,500 ಕಮೆಂಟ್ ಬಂದಿರ್ಬೋದು. ಆದ್ರೆ ಇವತ್ತು 300ಕ್ಕೂ ಹೆಚ್ಚು ಪ್ರಗತಿಪರ ವಲಯ, ಇಂಟೆಲೆಕ್ಚುವಲ್, ನಿಜವಾದ ಸಾಹಿತಿಗಳು, ಸುಳ್ಳು ಸಾಹಿತಿಗಳು ಬೇರೆ, ಬೆತ್ತಲೆ ಕಥೆಗಳು ಬೇಜಾರಿಂದವೆ. ನಿಜವಾದ ಸಾಹಿತಿಗಳು ನಿಮ್ಮ ಹೈ ಪ್ರೊಫೈಲ್ ಇಂದ ಹಿಡಿದು ಸಣ್ಣ ಪುಟ್ಟ ಗುದ್ದಾಟ ಮಾಡುವವರೆಗೂ ಕೂಡ ನನ್ನ ಜೊತೆ ನಿಲ್ತಾರೆ. ಯಾಕೆ ನಿಲ್ತಾರೆ? ಏನಂತ ನಿಲ್ತರು? ಚಿಂತನ ಮುಸ್ಲಿಮ ಹಿಂದೂನ ನಮಗೆ ಬೇಡಪ್ಪ, ನಮ್ಗೆ ಗೊತ್ತೂ ಇಲ್ಲ ಅಥವಾ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಮಗೆ ಅವರ ವಿಚಾರ ಇಷ್ಟ. ಹಿರಿಯ ಪತ್ರಕರ್ತರು ಬರ್ಕೋತಾರೆ, ಒಂದ್ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೆ ನಮಗೆ, ಬಟ್ ಆತನ ವಿರುದ್ಧ ಯಾಕೆ ದಾಳಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇದೆ. ಹಾಗಾಗಿ ಅವನ ಜೊತೆ ನಾವು ನಿಲ್ತೀವಿ ಅಂತ. ದಿಸ್ ಇಸ್ ದ ಫ್ಯಾಕ್ಟ್. ಮತ್ತೆ ಇನ್ನೊಂದು ಎಥಿಕಲ್ ಜರ್ನಲಿಸಮ್ ಅಂತ ಹೇಳ್ತಾರೆ ರಾಜ್